ಫ್ರೆಂಡಿನ ನನ್ನ ಬಾಯಿ ಮಿಸ್ ಆಗಿ ಕೊಂದು ಬಿಟ್ಟವ. ಎಂತ ಮಾಡೋದಂಗೆ ಗೊತ್ತಾಯ್ತಿರ್ಲಿಲ್ಲ. ಚಕ್ರಿ ಮೆಟ್ಟಿತ ಹೆಂಗ್ ನಿಂಗೆ? ಸತ್ಯವ ಸುಳ್ಳ ಬಾಡಿ ಅಂತಿದ್ದೆ ಮಾರೆ, ಪೊಲೀಸ್ ಗಿಲೀಸ್ ಕೇಸ್ ಆತ. ಒಳಗ್ ಕಂಡ್ರೆ ಬಾಡಿ ಇಲ್ಲ ಎಂತದು ಇಲ್ಲ. ನಿನ್ ಲೈಫ್ ಅಲ್ಲಿ ಸೃಜನ್ ಅನ್ನೋರು ಯಾರು ಇಲ್ಲ. ರಕ್ಷಣ್ ಅವರೇ ಹೇಳಿ, ಯಾರ ಹತ್ರ ಮಾತಾಡ್ತಾರೆ? ಆಫೀಸ್ ಫ್ರೆಂಡ್ ಬಂದಿದ್ರು ಒಬ್ರು, ಅವ್ರ ಹತ್ರ ಮಾತಾಡ್ತಿದ್ದೆ. ಆಫೀಸ್ ಫ್ರೆಂಡ್? ಹಾಂ ಇಲ್ಲಿ ಇವಾಗ ಮಾತಾಡ್ತಿದ್ವಲ್ಲ, ನೀವು ಆಚೆದ ಕೆಲಸ ಮಾಡ್ತಿದ್ರಿ, ನಾನು ನೋಡಿದೆ ನಿಮ್ಮನ್ನು. ಓಕೆ. ರಚನಾ ಅವರೇ, ತಪ್ಪು ತಿಳ್ಕೊಳ್ಬೇಡಿ. ಇಲ್ಲ ಇಲ್ಲಿ ಹೇಳಿ. ನಾನು ನಿಮ್ಮನ್ನು ತುಂಬ ದಿನದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನೀವು ಒಬ್ರೊಬ್ಬರೇ ಮಾತಾಡ್ತಾ ಇದ್ದೀರಿ. ಏನು ನಂಗೆ ಅರ್ಥ, ನಾನು ಆಲ್ರೆಡಿ ಟೆನ್ಷನಲ್ಲಿ ಇದ್ದೀನಿ. ಏನಂತ? ಇಲ್ಲ ಇಲ್ಲ ಇಲ್ಲ, ಅಂದರೆ ನಾನು ತುಂಬ ದಿನದಿಂದ ನೋಡ್ತಾ ಇದ್ದೀನಿ. ನಾನು ಈಗ ಬಂದು 3 months ಆಯ್ತು. ಓಕೆ. ಬಟ್ ಅವಾಗಿಂದ ನೋಡ್ತಾ ಇದ್ದೀನಿ ನೀವು ಒಬ್ರೊಬ್ಬರೇ ಮಾತಾಡ್ತಾ ಇರ್ತೀರಾ. ಅಂದರೆ ಏನಾದರೂ ನಿಮಗೆ ಆ್ಯಕ್ಚುಲಿ ಪ್ರಾಬ್ಲಮ್ಸ್, ಇಶ್ಯೂಸ್ ಏನಾದರೂ ಇದ್ದರೆ? ಇಲ್ಲ ಇಶ್ಯೂ ಏನೂ ಇಲ್ಲ. ಈಗ ನೀವು ಹೇಳ್ತೀರಿ ಫ್ರೆಂಡ್ ಹತ್ರ ಮಾತಾಡ್ತಿದ್ವಿ. ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ. ನಾವು ಎಲ್ಲ ಒಳಗಿಂದ ಮಾತಾಡಿ ಬಂದದ್ದು. ಇಲ್ಲಿ ಇವಾಗ? ಹಾಂ, ನೀವು ಒಂದು ನಿಮಿಷ, ನಾನು ಅವ್ರ ಹತ್ರ ಮಾತಾಡಿ. ಇಲ್ಲ ಇಲ್ಲ, ಒಂದು ನಿಮಿಷ ನಿಲ್ಲಿ. ಅಲ್ಲ, ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿದ್ಯಾ? ಅಂದರೆ ನಾನು ಆ ಥರ ಹೇಳ್ತಾ ಇದ್ದೆ. ಇಲ್ಲ ಗೊತ್ತಾಯ್ತು, ನಾನು ಫ್ರೆಂಡ್ ಹತ್ರ ಮಾತಾಡ್ತೀನಿ ನಿಮಗೆ. The number you have dialed is currently busy. Please try. ಏನಾಯ್ತು? The number you have dialed. ನಂಬರ್ ಕಾಲ್ ಮಾಡೋದಲ್ಲ, ನಂದು ಕನೆಕ್ಟ್ ಆಗ್ತಿಲ್ಲ, ಬಿಸಿ ಅಂತ ಬರ್ತಾ ಇದೆ. ಯಾರಿಗೆ? ನನ್ನ ಫ್ರೆಂಡಿಗೆ. ಹೇಳಿ. 7892875122. ನನಗೆ ಕಾಲ್ ಮಾಡ್ತಿದ್ದೀರಾ? 22 ಅಲ್ಲ? ಹೌದು. ಏನ್ರಿ ನೀವು ನಿಮ್ಮ ನಂಬರ್ ಕೊಟ್ಬಿಟ್ಟು ಫ್ರೆಂಡ್ ನಂಬರ್ ಅಂತಿದ್ದಲ್ಲ? ಇಲ್ಲ, ನಾನು ಇದರಲ್ಲೇ ಫ್ರೆಂಡ್ ನಂಬರ್. ಇದೇ ನಂಬರ್ ಅಲ್ಲ? ಹೌದು. ಮತ್ತೆ ನಿಮ್ಮ ಫ್ರೆಂಡ್ ಹೆಸರೇನು? ರಚಿತ್. ರಚಿತ್. ರಚಿತ್ ರಚಿತ್ ಅಂದ್ರೆ ನಿಮಗೆ ಆಕ್ಚುಲ್ ಮೀನಿಂಗ್ ಗೊತ್ತಾ? ಇಲ್ಲ. ರಚಿತ್ ಅಂದ್ರೆ ಕ್ರಿಯೇಷನ್. ಅರ್ಥ ಆಗ್ತಿದ್ದಲ್ಲ ನಾನು ಹೇಳ್ತೀವಿ? ಅಂದ್ರೆ ನೀವು ಅನ್ಕೊಂಡಿದ್ದೀರ ರಚಿತ್ ಅನ್ನೋ ನಿಮ್ಮ ಫ್ರೆಂಡ್ ಇದ್ದಾರೆ ಅಂತ. ಬಟ್ ಇಲ್ಲ ರಚನಾ ಅವರು, ನೀವು ಒಬ್ಬರೇ ಮಾತಾಡ್ತಾ ಇದ್ದೀರಿ. ಏನಂದ್ರೆ ನೀವು ನಿಮ್ಮ ವರ್ಲ್ಡಲ್ಲಿ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರ. ಅಲ್ಲಿ ಯಾರು ಇಲ್ಲ, ಆ್ಯಕ್ಚುಲಿ ನೀವು ಒಬ್ಬರೇ ಇದ್ದೀರ. ಆ ವರ್ಲ್ಡಿಂದ ಹೊರಗೆ ಬನ್ನಿ ರಚನಾ. ಹೊರಗಡೆ ಒಂದು ದೊಡ್ಡ ವರ್ಲ್ಡ್ ಇದೆ, ದೊಡ್ಡ ಪ್ರಪಂಚ ಇದೆ, ಹೊರಗಡೆ ಬನ್ನಿ. ಅರ್ಥ ಆಗ್ತಿದೆ ಅಲ್ವಾ? ಆ್ಯಸ್ ಎ ನೇಬರ್ ಆಗಿ ಹೇಳ್ತಿರೋದು, ತಪ್ಪು ತಿಳಿಸಿದ್ದು. ಥ್ಯಾಂಕ್ಸ್ ಪ್ರಕಾಶ್. ನನ್ನ ಹೆಸರು ಪ್ರಕಾಶ್ ಅಲ್ಲ, ನಿರ್ಮಾಣ್. ಓಕೆ, ಥ್ಯಾಂಕ್ಸ್ ಮ್ಯಾಮ್. ಬಾಯ್. ಬಾಯ್. ಏನಾಗ್ತಿದೆ ನನ್ನ ಲೈಫಲ್ಲಿ? ಹಾಗಿದ್ರೆ ನಾನು ರೂಮಲ್ಲಿ ಒಬ್ಬನೇ ಇದ್ನಾ? ಸೃಜನ್ ಜೊತೆ ಮಾತಾಡೋ ಥರ ಇಮ್ಯಾಜಿನ್ ಮಾಡ್ತಾ ಇದ್ನಾ? ಹಾಗಿದ್ರೆ ಸೃಜನ್ ನಿಜವಾಗ್ಲೂ ನನ್ನ ಕ್ರಿಯೇಷನಾ? ಸೃಜನ್ ಸುಳ್ಳು ಅಂತ ಹೇಳಿದ್ದು ರಚಿತ್. ಸೃಜನ್ ಅಂದ್ರೆ ನೀನೇ ಕ್ರಿಯೇಟ್ ಮಾಡಿದ್ದು, ನೀನೇ ಕ್ರಿಯೇಟ್ ಮಾಡಿರೋ ಒಂದು ಕಾಲ್ಪನಿಕ ವ್ಯಕ್ತಿ. ಆದರೆ ಈಗ ಇಲ್ಲಿ ರಚಿತ್ ಕೂಡ ಸುಳ್ಳ? ಅವನು ನಾನು ಕ್ರಿಯೇಟ್ ಮಾಡಿರೋ ಕ್ಯಾರೆಕ್ಟ್ರಾ? ನೀವು ಅನ್ಕೊಂಡಿದ್ದೀರ ರಚಿತ್ ಅನ್ನೋ ನಿಮ್ಮ ಫ್ರೆಂಡ್ ಇದ್ದಾರೆ ಅಂತ. ಬಟ್ ಇಲ್ಲ ರಚನಾ ಅವರು, ನೀವು ಒಬ್ಬರೇ ಮಾತಾಡ್ತಾ ಇದ್ದೀರಿ. ಅದು ಹೇಗೆ ಸಾಧ್ಯ? ನಂಗೆ ಯಾರು ಫ್ರೆಂಡ್ಸೇ ಇಲ್ವಾ ಹಾಗಾದರೆ? ಸೃಜನ್ ಅಂದರೆ ಆ್ಯಕ್ಚುಯಲ್ ಮೀನಿಂಗ್ ಕ್ರಿಯೇಷನ್, ರಚಿತ್ ಅಂದರೂ ಕ್ರಿಯೇಷನ್ನೇ, ನಿರ್ಮಾಣ್ ಅಂದರೂ ಕ್ರಿಯೇಷನ್ನೇ ಅಲ್ವಾ? ಹಾಗಿದ್ರೆ ಈ ನಿರ್ಮಾಣ್ ಯಾರು? ನಿರ್ಮಾಣ್ ಕೂಡ ನಾನು ಕ್ರಿಯೇಷನ್ನೇನಾ? ಹಾಗಿದ್ರೆ ನಂಗೆ ಯಾರೂ ಇಲ್ವಾ? ನಾನು ಒಬ್ಬನೇನಾ?
ಏನು ನಡೀತಿದೆ ರಚನ್ ನಿನ್ನ ಲೈಫಲ್ಲಿ? ನಿಂಗೆ ಯಾಕೆ ಹೀಗೆ ಆಗ್ತಿದೆ? ರಚನನ್ನ ಅರ್ಥ ಕೂಡ ಕ್ರಿಯೇಷನ್ ಅಲ್ವಾ? ಹಾಗಾದ್ರೆ ನಾನು ಕೂಡ ನಂದೇ ಕ್ರಿಯೇಷನಾ?